ಇಡೀ ರಾಷ್ಟ್ರಾದ್ಯಂತ ಹಲವು ಆಸ್ತಿಕರ ನಂಬಿಕೆಗೆ ಸಂಬಂಧಪಟ್ಟಂತೆ ಶಬರಿಮಲೆಯಲ್ಲಾದಂತಹ ಒಂದು ಇನ್ಸಿಡೆಂಟ್ ಚರ್ಚೆಗೆ ಕಾರಣ ಆಗಿದೆ. ಶಬರಿಮಲೆಯಲ್ಲಿ ಕೆಜಿ ಗಟ್ಟಲೆ ಚಿನ್ನ ಕದ್ದಂತಹ ಆರೋಪ ಈಗ ಬೆಂಗಳೂರಿನ ಲಿಂಕ್ ಅನ್ನು ತೋರಿಸ್ತಾ ಇದೆ, ಕರ್ನಾಟಕದ ಲಿಂಕ್ ಅನ್ನು ತೋರಿಸ್ತಾ ಇದೆ. ಹೇಗೆ ಅನ್ನೋದರ ಮಾಹಿತಿ ಹೇಳ್ತಾ ಹೋಗ್ತೀವಿ ನಿಮಗೆ. ಪ್ರಮುಖ ಆರೋಪಿ ಉನ್ನಿ ಕೃಷ್ಣ ಪೊಟ್ಟಿಗೆ ಬೆಂಗಳೂರು ಲಿಂಕು. ನಿನ್ನೆ ಶ್ರೀರಾಮ್ಪುರಕ್ಕೆ ಬಂದು ಹೋಗಿದೆ ಕೇರಳದ SIT ಟೀಮ್ ಅನ್ನೋದರ ಮಾಹಿತಿ ಲಭ್ಯ ಆಗ್ತಾ ಇದೆ. ಕೆಲ ದಾಖಲೆಗಳನ್ನು ಮತ್ತು ಸಾಕ್ಷಿಗಳನ್ನು ಸಂಗ್ರಹಿಸುವಂತಹ ಪ್ರಮುಖ ಭಾಗವಾಗಿ ಭೇಟಿ ಕೊಟ್ಟಿದ್ದಾರೆ ಅನ್ನೋದರ ಮಾಹಿತಿ ಇದೆ. ಕದ್ದ ಚಿನ್ನವನ್ನ ಈತ ಬಳ್ಳಾರಿಯಲ್ಲಿ ಮಾರಾಟ ಮಾಡಿರುವಂತಹ ಶಂಕೆ ಇದೆ. ಬಳ್ಳಾರಿಯಲ್ಲಿ ಕೂಡ ಈ ಆರೋಪಿಯನ್ನ ಕರ್ಕೊಂಡು ಹೋಗಿ ಯಾವ ಸ್ವರೂಪದಲ್ಲಿ ಚಿನ್ನವನ್ನ ಆತ ಮಾರಿದ್ದಾನೆ, ಯಾರು ಆತನಿಗೆ ಸಾಥ್ ಕೊಟ್ಟರು, ಅಲ್ಲಿ ಯಾವ ರೀತಿ ನೆಕ್ಸಸ್ ಇದೆ ಅಂದರೆ ಒಂದು ಸಿಂಡಿಕೇಟ್ ಇದೆ. ಈ ಚಿನ್ನವನ್ನು ಬಂದ ಚಿನ್ನವನ್ನು ಅಕ್ರಮವಾಗಿ ತೊಗೊಂಡ್ಬಂದಂತಹ ಚಿನ್ನವನ್ನು ಮಾರಾಟ ಮಾಡುವಂತಹ ನೆಕ್ಸಸ್ ಹೇಗೆ ಅನ್ನೋದನ್ನು ಭೇದಿಸುವಂತಹ ಪ್ರಯತ್ನವನ್ನು ಕೇರಳದ SIT ಟೀಮ್ ಮಾಡ್ತಾ ಇದೆ. ಕೇರಳ ಸರ್ಕಾರಕ್ಕೆ ವಿಪರೀತವಾದಂತಹ ಮುಜುಗರಕ್ಕೂ ಕೂಡ ಇದು ಕಾರಣ ಆಗಿತ್ತು. ಆಮೇಲೆ ಶಬರಿಮಲೆಯ ದೇವಸ್ಥಾನಗೂ ಕೂಡ ಇದು ವಿಪರೀತ ಮುಜುಗರಕ್ಕೆ ಕಾರಣ ಆದಂತಹ ಪ್ರಕರಣ. 4.5 kg ಚಿನ್ನವನ್ನು ಹೀಗೆ ಕಳ್ಳತನ ಮಾಡಿದ್ದಾರೆ ಅನ್ನೋದು ನಂಬೋಕೆ ಕಷ್ಟವಾಗಿರುವಂತಹ, ಆದರೂ ನಂಬಲೇಬೇಕಾದಂತಹ ವಿಚಾರ. ಚಿನ್ನ ರಿಕವರಿಗೆ ಬಳ್ಳಾರಿಗೆ ಟೀಮ್ ಬಂದಿರೋದ್ರ ಮಾಹಿತಿ ಲಭ್ಯ ಆಗ್ತಾ ಇದೆ. ಸೊ ಇಲ್ಲಿ ಯಾವ್ಯಾವ ರೀತಿಯಲ್ಲಿ ನೆಕ್ಸಸ್ ಇತ್ತು ಅನ್ನೋದನ್ನ ನೋಡಬೇಕಾಗುತ್ತೆ. ಶ್ರೀರಾಮ್ಪುರದಲ್ಲಿ ಏನಕ್ಕೆ ಅಂದರೆ ಚಿನ್ನಲೇಪಿತ ಕವಚಗಳನ್ನು ಇರಿಸಿ ಈತ ದುಡ್ಡನ್ನು ಸಂಗ್ರಹ ಮಾಡಿದ್ದ ಅನ್ನೋ ಆರೋಪ ಇದೆ. ಸೊ ಸಾಕ್ಷ್ಯ ಸಂಗ್ರಹ ಆಗಬೇಕಾಗಿರೋದ್ರ ಕಾರಣಕ್ಕೋಸ್ಕರ SIT ಟೀಮ್ ಭೇಟಿ ಕೊಟ್ಟಿತ್ತು ಅನ್ನೋದರ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಆರೋಪಿ ಉನ್ನಿ ಕೃಷ್ಣಗೆ ಬೆಂಗಳೂರು ಲಿಂಕ್ ಈ ಮೂಲಕ ಇತ್ತು. ಆತ ಆಗಾಗ್ಗೆ ಬಂದು ಹೋಗ್ತಾ ಇದ್ದ ಅನ್ನುವಂತಹ ವಿಚಾರ ಕೂಡ ಇದೆ. ಇನ್ಫ್ಯಾಕ್ಟ್ ಇಲ್ಲೇ ಒಂದು ಮನೆಯನ್ನೆಲ್ಲ ಆತ ಮಾಡ್ಕೊಂಡಿದ್ದ ಅಂತೆಲ್ಲ ಅಲ್ಲಿನ ಮಾಧ್ಯಮಗಳು ವಾರದ ಹಿಂದೆನೇ ರಿಪೋರ್ಟ್ ಎಲ್ಲ ಮಾಡಿತ್ತು. ಈಗ ನೋಡಬೇಕಾಗುತ್ತೆ SIT ಟೀಮ್ ಇನ್ನು ಯಾವೆಲ್ಲ ಸತ್ಯಗಳು ಈತನಿಗೆ ಸಂಬಂಧಪಟ್ಟಂತೆ ಪಡೆದುಕೊಂಡಿದೆ ಅಂತ. ಮತ್ತೆ ಶಬರಿಮಲೆಯಲ್ಲಿ ಈತನಿಗೆ ಇನ್ನು ಯಾರ್ಯಾರು ಸಾಥ್ ಕೊಡ್ತಾ ಇದ್ರು ಅನ್ನೋದು ಕೂಡ ಆಚೆ ಬರಬೇಕಿದೆ. ಕೇರಳದ ಶಬರಿಮಲೆಯಲ್ಲಿ ಚಿನ್ನ ಕದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿ ಉನ್ನಿ ಕೃಷ್ಣ ಪೊಟ್ಟಿಗೆ ಬೆಂಗಳೂರು ಲಿಂಕ್ ಇರೋದು ಸ್ಪಷ್ಟವಾಗ್ತಾ ಇದೆ. ಕೆಲ ದಾಖಲೆಗಳನ್ನು ಸಾಕ್ಷ್ಯ ಸಂಗ್ರಹದ ಭಾಗವಾಗಿ ನಿನ್ನೆ ಶ್ರೀರಾಮ್ಪುರಕ್ಕೆ SIT ಟೀಮ್ ಭೇಟಿ ಕೊಟ್ಟಿತ್ತು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅಟ್ ದ ಸೇಮ್ ಟೈಮ್ ಬಳ್ಳಾರಿಗೂ ಕೂಡ ಆರೋಪಿಯನ್ನ ಕರ್ಕೊಂಡು ಹೋಗಿದೆ SIT ತಂಡ. ಇಲ್ಲೇನಕ್ಕೆ ಅಂದರೆ ಕದ್ದ ಚಿನ್ನವನ್ನು ಏನು ಕರಗಿಸಿದ್ರ ಅಥವಾ ಯಾವ್ಯಾವ ಸ್ವರೂಪದಲ್ಲಿ ಹೇಗೆ ಸಾಗಿಸಿದ್ರು ಅದೆಲ್ಲ ಮಾಹಿತಿಗಳು ಸಿಗಬೇಕಾಗಿದೆ. ಡೀಟೇಲ್ಸ್ ಕೊಡ್ತಾರೆ ಅಮರೇಶ್. ಬಳ್ಳಾರಿಯ ನೆಕ್ಸಸ್ ಬಗ್ಗೆ ಏನೇನು ಮಾಹಿತಿಗಳು ಸಿಕ್ಕಿದೆ SIT ಟೀಮ್ಗೆ? ಈತ ಯಾರನ್ನು ಬಂದು ಭೇಟಿ ಆಗ್ತಾ ಇದ್ದ? ಎಷ್ಟು ವರ್ಷದ ಸಂಬಂಧ ಬಳ್ಳಾರಿಯ ಕೆಲವರ ಜೊತೆಗೆ ಈತನಿಗಿತ್ತು? ಯಾವ ಸ್ವರೂಪದಲ್ಲಿ ಚಿನ್ನ ಇಲ್ಲಿಗೆ ತರ್ತಾ ಇದ್ನಂತೆ? ಚಿನ್ನದ ಗಟ್ಟಿ ಸ್ವರೂಪದಲ್ಲ ಅಥವಾ ಅದನ್ನು ಬೇರೆ ಎಲ್ಲೋ ಕರಗಿಸಿ ಇಲ್ಲಿ ತರ್ತಾ ಇದ್ನಂತ ಏನೇನು ಮಾಹಿತಿ ಇದೆ? ಮಮತಾ, ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ರೊದ್ದಮ್ ಜ್ಯುವೆಲರಿ ಮಾಲೀಕ ಗೋವರ್ಧನ್ ಅವರೇನಿತ್ತು, ಅವ್ರಿಗೆ ಇದು ಶಬರಿಮಲೆಯಲ್ಲಿ ಕಳ್ಳತನವಾಗಿರ್ತಕ್ಕಂಥ ಚಿನ್ನ ಅನ್ನುವಂಥದ್ದು ಅರಿವಿರಲಿಲ್ಲ ಅನ್ನುವಂಥ ಪ್ರಾಥಮಿಕ ಮಾಹಿತಿ ಸಿಕ್ಕಿದೆ. ಯಾಕಂದ್ರೆ ಆರಂಭದಲ್ಲಿ ಇವರು ಬೇರೆ ಬೇರೆ ಭಾಗಗಳಿಂದ ಒಂದಿಷ್ಟು ಗಟ್ಟಿ ಚಿನ್ನವನ್ನ ಖರೀದಿ ಮಾಡ್ಕೊಂಡು ಬರ್ತಿದ್ರು. ಅಂದ್ರೆ ಬ್ಲಾಕ್ ಅಲ್ಲಿ ಕಡಿಮೆ ಬೆಲೆಗೆ ಸಿಗ್ತಕ್ಕಂಥ ಚಿನ್ನ ಏನಿತ್ತು ಅದನ್ನ ಖರೀದಿ ಮಾಡ್ಕೊಂಡು ಬರ್ತಿದ್ರು. ಅದೇ ರೀತಿಯಾಗಿ ಈ ಒಂದು ಚಿನ್ನವು ಸಹಿತ ಯಾರ್ದೋ ಒಬ್ಬರಿಂದ ಇವರು ಒಟ್ಟು 475 ಗ್ರಾಮ್ ಚಿನ್ನವನ್ನ ಖರೀದಿ ಮಾಡ್ಕೊಂಡು ಬಂದಿದ್ರು. ಇದು ಶಬರಿಮಲೆಯಲ್ಲಿ ಕಳ್ಳತನವಾಗಿದ್ದಂತ 4 kg ಚಿನ್ನ ಎನ್ನುತ್ತಾ ಅದಕ್ಕೆ ಸಂಬಂಧಪಟ್ಟಿದ್ದು ಅನ್ನುವಂತ ಮಾಹಿತಿ ಗೊತ್ತಾದ್ಮೇಲೆ ಇವರು ಕೂಡ ಸಾಕಷ್ಟು ವಿಚಲಿತರಾಗಿದ್ರು. ಯಾಕಂದ್ರೆ ಶಬರಿಮಲೆಯಲ್ಲಿ 4 kg ಚಿನ್ನ ಏನು ಕಳ್ಳತನ ಆಗಿತ್ತು ಅಂತ ಅದೆಲ್ಲವನ್ನು ಕೂಡ ಡಿವೈಡ್ ಮಾಡಿ, ಅಂದ್ರೆ ಅರ್ಧ kg ಅಷ್ಟು ಡಿವೈಡ್ ಮಾಡಿ ಬೇರೆ ಬೇರೆ ಶಾಪ್ಗಳಿಗೆ ಮಾರಾಟ ಮಾಡಿದ್ರು. ಅದರಲ್ಲಿ ಬಳ್ಳಾರಿಯ ರೊದ್ದಮ್ ಜ್ಯುವೆಲರಿ ಮಾಲೀಕ ಗೋವರ್ಧನ್ ಅವರು ಸಹಿತ 475 ಗ್ರಾಮ್ ಚಿನ್ನವನ್ನ ಖರೀದಿ ಮಾಡಿದ್ರು. ಅಂದ್ರೆ ಇದೇ ಏನು ರೊದ್ದಮ್ ಜ್ಯುವೆಲರಿ ಶಾಪ್ನ ಮಾಲೀಕ ಗೋವರ್ಧನ್ ಅವರು 475 ಗ್ರಾಮ್ ಚಿನ್ನವನ್ನ ಆ ಒಂದು ಶಬರಿಮಲೆಯಲ್ಲಿ ಕಳ್ಳತನವಾಗಿದ್ದಂತ ಚಿನ್ನವನ್ನು ಖರೀದಿ ಮಾಡ್ಕೊಂಡು ಬಂದಿದ್ರು. ಇದೇ ಒಂದು ಶಾಪ್ಗೆ ಕೇರಳದ SIT ತಂಡ ದಾಳಿ ಮಾಡೋದ್ರ ಮೂಲಕ ಏನು ಅಷ್ಟು 475 ಗ್ರಾಮ್ ಚಿನ್ನ ಇವರು ಖರೀದಿ ಮಾಡಿದ್ರು. ಅದನ್ನೆಲ್ಲವನ್ನು ಕೂಡ ವಶಕ್ಕೆ ಪಡ್ಕೊಂಡು ಇಲ್ಲಿಂದ ವಾಪಸ್ ಹೋಗಿದ್ದಾರೆ. ಹೀಗಾಗಿ ಅಂದ್ರೆ ಈಗ ಸದ್ಯಕ್ಕೆ ಅವರನ್ನ ವಿಚಾರಣೆ ಮಾಡಿ ಬಿಟ್ಟಿದ್ದಾರೆ. ಮತ್ತೆ ಈ ಚಿನ್ನವನ್ನು ವಶಕ್ಕೆ ಪಡಿಸ್ಕೊಂಡು ಅವ್ರನ್ನ ಹೆಚ್ಚಿನ ವಿಚಾರಣೆ ಅಗತ್ಯ ಬಿದ್ದಂತ ಸಂದರ್ಭದಲ್ಲಿ ನೀವು ಮತ್ತೆ ವಿಚಾರಣೆಗೆ ಬರಬೇಕು ಅನ್ನುವಂತ ರೀತಿಯಲ್ಲಿ ಹೇಳ್ಕೊಂಡು ಹೋಗಿದ್ರೆ ಅನ್ನುವಂತ ಮಾಹಿತಿ ಸಿಕ್ಕಿದೆ. ಅಂದ್ರೆ ಒಟ್ಟಾರೆಯಾಗಿ ಕೇರಳದಲ್ಲಿ ಕಳ್ಳತನವಾಗಿದ್ದಂತ ಚಿನ್ನಕ್ಕೂ ಕೂಡ ಇದೀಗ ಬಳ್ಳಾರಿಗೆ ಲಿಂಕ್ ಆಗಿರುವಂತದ್ದು. ಅಂದ್ರೆ ಗೋವರ್ಧನ್ ಅವ್ರು ಏನಿದ್ರು ಅವ್ರು ಚಿನ್ನ ವ್ಯಾಪಾರವನ್ನ ಮಾಡ್ತಾ ಇದ್ರು. ಅವರು ಚಿನ್ನ ವ್ಯಾಪಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲಿ ಕಡಿಮೆ ಬೆಲೆಗೆ ಚಿನ್ನ ಸಿಗುತ್ತೋ ಅಂತಲ್ಲಿ ಬ್ಲಾಕ್ ನಲ್ಲಿ ಚಿನ್ನವನ್ನು ಖರೀದಿ ಮಾಡಿಕೊಂಡು ಬರ್ತಿದ್ರು. ಅದು ಯಾವಾಗ SIT ತಂಡದವರು ಇಲ್ಲಿಗೆ ದಾಳಿ ಮಾಡಿ ಚಿನ್ನವನ್ನು ವಶಕ್ಕೆ ಪಡ್ಕೊಂಡ್ರು ಅದಾದ್ಮೇಲೆ ಕಂಪ್ಲೀಟ್ ಆಗಿ ರೊದ್ದಮ್ ಜ್ಯುವೆಲರಿಗೆ ಬೀಗವನ್ನು ಹಾಕಿರುವಂತದ್ದು ಅದನ್ನು ಕೂಡ ಗಮನಿಸಬಹುದು. ಅಂದ್ರೆ ಈಗಾಗಲೇ ಈ ಒಂದು ವಿಚಾರ ಗೊತ್ತಾದ ದಿನದಿಂದಲೇ ಗೋವರ್ಧನ್ ಅವರು ಈ ಒಂದು ಚಿನ್ನದ ಅಂಗಡಿಗೆ ಬೀಗವನ್ನು ಹಾಕೊಂಡು ಇಲ್ಲಿಂದ ಹೊರಗಡೆ ಹೋಗಿದ್ರು ಅನ್ನೋದು. ಅಂದ್ರೆ SIT ತಂಡದವರು ಬಂದಾಗ ಅವರು ವಿಚಾರಣೆಗೆ ಹಾಜರಾಗಿದ್ರು. ನನಗೆ ಇದು ಕೇರಳದ ಶಬರಿಮಲೆಯಲ್ಲಿ ಕಳ್ಳತನವಾಗಿದ್ದಂತಹ ಚಿನ್ನ ಅನ್ನುವಂಥದ್ದು ಗೊತ್ತಿರಲಿಲ್ಲ, ಹೀಗಾಗಿ ನಾನು ಅದನ್ನು
ಖರೀದಿ ಮಾಡಿದ್ದೆ, ಅದನ್ನು ಹೊರತುಪಡಿಸಿದ್ರೆ ಇದಕ್ಕೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ, ಬದಲಾಗಿ ನಾನು ಎಷ್ಟು ಚಿನ್ನವನ್ನ ಖರೀದಿ ಮಾಡಿದ್ದೆ ಅಷ್ಟು ಚಿನ್ನ ನಾನು ವಾಪಸ್ ಕೊಡ್ತೀನಿ ಅನ್ನುವಂಥ ರೀತಿಯಲ್ಲಿ ಅವರು ಆ ಚಿನ್ನವನ್ನು ಕೂಡ ವಾಪಸ್ ಕೊಟ್ಟಿದ್ರು. ಅಂದ್ರೆ ಎಲ್ಲೋ ಒಂದ್ ಕಡೆಗೆ ಆ ಉನ್ನಿ ಕೃಷ್ಣನ ಪೊಟ್ಟೆ, ಅಂದ್ರೆ ಈ ಒಂದು ಕೇರಳದಲ್ಲಿ ಚಿನ್ನ ಕಳ್ಳತನದ ಪ್ರಕರಣದ ಪ್ರಮುಖ ಆರೋಪಿ ಉನ್ನಿ ಕೃಷ್ಣನ್ ಅವ್ರು ಏನಿದ್ರೆ ಅವ್ರಿಗೂ ಮತ್ತೆ ಇವ್ರಿಗೆ ಏನಾದ್ರು ಲಿಂಕ್ ಇತ್ತ, ಅಥವಾ ಇವರನ್ನ ಯಾರು ಪರಿಚಯ ಮಾಡಿಕೊಟ್ರು, ಮತ್ತೆ ಈ ರೀತಿಯ ಗೋಲ್ಡ್ ಸ್ಮಗ್ಲಿಂಗ್ ಅಲ್ಲಿ ಇವ್ರದ್ದೇನಾದ್ರು ಪಾತ್ರ ಇತ್ತ ಅನ್ನುವಂಥ ರೀತಿಯಲ್ಲಿ ಕೂಡ ಈಗ ತನಿಖೆ ಮಾಡ್ಲಿಕ್ಕೆ ಆ ಒಂದು ರೀತಿಯಿಂದಲೂ ಕೂಡ ತನಿಖೆ ಶುರುವಾಗುತ್ತೆ ಅಂತ ಕಾಣಿಸುತ್ತೆ. ಯಾಕಂದ್ರೆ ಈಗಾಗಲೇ ಕೇರಳದ ಶಬರಿಮಲೆಯಲ್ಲಿ ಕಳ್ಳತನವಾಗಿದ್ದಂತ ಚಿನ್ನದ ಒಂದು ತನಿಖೆ ಕೂಡ ಈಗಾಗಲೇ ಕೇರಳದ SIT ತಂಡ ಸಾಕಷ್ಟು ತೀವ್ರಗೊಳಿಸಿರುವಂತದ್ದು. ಅದರ ಭಾಗವಾಗಿ ಬಳ್ಳಾರಿಗೂ ಸಹಿತ 475 ಗ್ರಾಂ ಚಿನ್ನ ಏನು ಬಂದಿತ್ತು ಅದನ್ನ ಈಗಾಗಲೇ ವಶಕ್ಕೆ ಪಡಿಸ್ಕೊಂಡಿದ್ದಾರೆ. ಮತ್ತಷ್ಟು ವಿಚಾರಣೆಯನ್ನು ಕೂಡ ಮುಂದುವರಿಸತಕ್ಕಂತ ಸಾಧ್ಯತೆ. ಹೀಗಾಗಿ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಮತ್ತೆ ಕೇರಳದ SIT ತಂಡ ಬಳ್ಳಾರಿಗೆ ಎಂಟ್ರಿ ಕೊಡ್ತಕ್ಕಂತ ಸಾಧ್ಯತೆ ಇದೆ. ಮಮತಾ, ಹಣದ ವಹಿವಾಟಿಗೆ ಸಂಬಂಧಪಟ್ಟಂತೆ ಏನ್ ಮಾಹಿತಿಗಳು ಸಿಕ್ಕಿದೆ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಬಗ್ಗೆ ಅಮರೇಶ್? ಖಂಡಿತ ಮಮತಾ, ಇವಾಗ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹಿತ ಈಗಾಗಲೇ ಅಧಿಕಾರಿಗಳು ವಿಚಾರಣೆಯನ್ನ ಮಾಡಿದ್ದಾರೆ. ಆದ್ರೆ ಅವರು ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಇದುವರೆಗೆ ಯಾವುದೇ ರೀತಿಯ ಗುಟ್ಟನ್ನು ಬಿಟ್ಕೊಟ್ಟಿಲ್ಲ. ಇದೇ ಕಾರಣಕ್ಕೋಸ್ಕರ ಅವರನ್ನ ಗೋವರ್ಧನ್ ಅವರನ್ನ ವಿಚಾರಣೆ ಮಾಡತಕ್ಕಂತ ಸಾಧ್ಯತೆ, ಒಂದ್ ವೇಳೆ ಅಗತ್ಯ ಬಿದ್ದರೆ ವಶಕ್ಕೆ ಪಡೆಯುವಂತ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ 475 ಗ್ರಾಂ ಚಿನ್ನವನ್ನ ಖರೀದಿ ಮಾಡಬೇಕಾದ್ರೆ ಆ ಒಂದು ಹಣವನ್ನ ಹೇಗೆ ಕೊಟ್ಟರು, ಯಾರಿಗೆ ಕೊಟ್ಟರು, ಮತ್ತೆ ಯಾವ ರೂಪದಲ್ಲಿ ಕೊಟ್ಟರು ಅನ್ನುವಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹೀಗಾಗಿ ಅದನ್ನು ಕೂಡ ಈಗಾಗಲೇ ಕೇಳಿದ್ರೆ ಆದ್ರೆ ಅದಕ್ಕೆ ಸಮರ್ಪಕವಾಗಿರ್ತಕ್ಕಂಥ ಉತ್ತರವನ್ನು ಕೊಟ್ಟಿಲ್ಲ. ಇದೇ ಕಾರಣಕ್ಕೋಸ್ಕರ ಒಂದು ನೋಟಿಸ್ ಅನ್ನು ಕೊಡೋದ್ರ ಮೂಲಕ ಮತ್ತೆ ಯಾವಾಗ ಬೇಕಾದ್ರೂ ನಾವು ಕರೆದ್ರೆ ನೀವು ಬರ್ಬೇಕು ಅನ್ನುವಂಥ ರೀತಿಯಲ್ಲಿ ಹೇಳಿದ್ದಾರೆ. ಆದ್ರೆ ಇದುವರೆಗೂ ಸಹಿತ ಹಣದ ವಹಿವಾಟಿನ ಕುರಿತಾಗಿ ಯಾವುದೇ ಮಾಹಿತಿಯನ್ನ ಹಂಚಿಕೆ ಮಾಡ್ಕೊಂಡಿಲ್ಲ ಅನ್ನುವಂಥದ್ದು ಪ್ರಾಥಮಿಕವಾಗಿ ಸಿಕ್ಕಿದೆ. ಮಮತಾ, ಆಲ್ ರೈಟ್, ಧನ್ಯವಾದ ತಮ್ಮ ಮಾಹಿತಿಗಾಗಿ ಅಮರೇಶ್. ಹಣದ ವಹಿವಾಟಿಗೆ ಸಂಬಂಧಪಟ್ಟಂತೆ ಕೂಡ ಮಾಹಿತಿಗಳು ಸಿಗಬೇಕಾಗಿದೆ. ಬಟ್ ಎಷ್ಟು ಟ್ರಾನ್ಸಾಕ್ಷನ್ ಆರೋಪಿ ಮತ್ತು ಈ ರತನ್ ಜ್ಯುವೆಲ್ರಿಗೆ ಸಂಬಂಧಪಟ್ಟಂತೆ ಆಗಿದೆ ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ. ಅದು ತಿಳಿದು ಬರಬೇಕು. ಅದಾದಮೇಲೆ ಈ ನೆಕ್ಸಸ್ ಎಷ್ಟು ಡೀಪಾಗಿ ಎಸ್ಟಾಬ್ಲಿಷ್ ಆಗಿತ್ತು, ಹೆಂಗೆ ಅವ್ಯಾಹತವಾಗಿ ಇವರು ವ್ಯವಹಾರಗಳನ್ನು ಮಾಡ್ತಾಯಿದ್ರು ಕದ್ದ ಚಿನ್ನದ ಜೊತೆಗೆ, ಮತ್ತು ನಿಜವಾಗ್ಲೂ ಕೂಡ ಇದು ಕದ್ದ ಚಿನ್ನ ಅನ್ನೋದು ಗೊತ್ತಿರಲಿಲ್ವಾ ಅಥವಾ ಇನ್ನೋಸೆನ್ಸನ್ನು ಪ್ಲೇ ಮಾಡಲಾಗ್ತಾ ಇದೆಯಾ ಜ್ಯುವೆಲ್ರಿ ಮಾಲೀಕರಿಂದ, ಅದು ಕೂಡ ತಿಳಿದು ಬರಬೇಕಾಗಿದೆ. SIT ಅವರು ತಮ್ಮದೇ ರೀತಿಯಲ್ಲಿ ಕ್ರಾಸ್ ವೆರಿಫೈ ಮಾಡ್ತಾರೆ.